ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಹರಪನಹಳ್ಳಿ ರೈತರು, ಕಾರ್ಮಿಕರು, ದೀನದಲಿತರ ಮೇಲೆ ನಡೆಯುತ್ತಿರುವ ಶೋಷಣೆಯ ವಿರುದ್ಧ ಧ್ವನಿ ಎತ್ತುವ ಮೂಲಕ ಬದಲಾವಣೆಯನ್ನು ಬಯಸಬೇಕು ಎಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಸಂತೋಷ್ ಹೇಳಿದರು. ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ವಿವಿಧ ಮೂಲಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಸಿಪಿಐ ಪಕ್ಷದ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಆಗಸ್ಟ್ 6ರಿಂದ ದೇಶಾದ್ಯಂತ ಬದಲಾವಣೆ ಘೋಷಣೆ ಅಡಿಯಲ್ಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡು ಶೋಷಣೆಯ ವಿರುದ್ಧ ಹೋರಾಟ ಮಾಡಲು ಕಮ್ಯುನಿಸ್ಟ್ ಪಕ್ಷ ಸಿದ್ಧವಾಗಿದೆ. ಉದ್ಯೋಗ, ಕೃಷಿ ಸಮಸ್ಯೆಗಳು ನಿರಂತರ ಜಟಿಲಗೊಳ್ಳುತ್ತಿದೆ. ಶಿಕ್ಷಣ, ವಸತಿ, ಆರೋಗ್ಯ ಕುರಿತು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಹರಪನಹಳ್ಳಿ ಅತ್ಯಂತ ಬರಪೀಡಿತ ಪ್ರದೇಶವಾಗಿದ್ದು, ಧನಾತ್ಮಕ ಮಾಹಿತಿ ಪಡೆದು ಅಭಿವೃದ್ಧಿಪಡಿಸಬೇಕು ಎಂದರು. ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿ ರಮೇಶ್ ನಾಯಕ್ ಮಾತನಾಡಿ, ದುಡಿಯುವ ಕೈಗಳಿಗೆ ಕೆಲಸ ನೀಡುವಂತೆ ಪಕ್ಷ ನಿರಂತರ ಹೋರಾಟ ಮಾಡುತ್ತಾ ಜಾರಿಗೆ ತಂದಿದ್ದ ಉದ್ಯೋಗ ಖಾತರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಸ್ಕೀಮ್ ರೀತಿ ಮೂಲ ಸ್ವರೂಪವನ್ನು ಬದಲಾಯಿಸಿ ಯೋಜನೆ ತಡೆಯುವ ಹುನ್ನಾರ ನಡೆಸಿದೆ. ರಾಜ್ಯ ಸರ್ಕಾರ ಗ್ರಾಮಗಳಿಗೆ ರುದ್ರಭೂಮಿ ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿದ್ದರೂ ಗ್ರಾಮೀಣ ಪ್ರದೇಶಗಳಲ್ಲಿ ರುದ್ರಭೂಮಿ ಇಲ್ಲ, ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು, ರಸ್ತೆ, ಸಮುದಾಯ ಭವನ, ವಸತಿ, ಆರೋಗ್ಯ, ಪಡಿತರ ವ್ಯತ್ಯಯ, ರೈತರಿಗೆ ವಿಮೆ, ರುದ್ರಭೂಮಿ ಸೇರಿದಂತೆ ಅನೇಕ ಸಮಸ್ಯೆಗಳು ತಲೆದೂರಿವೆ. ಆದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸ್ಥಳೀಯ ಸಮಸ್ಯೆಗಳ ಕುರಿತು ನೀಡಿರುವ ಮನವಿ ಪತ್ರವನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ಒತ್ತಾಯಿಸಿದರು. ಸಿಪಿಐ ಪಕ್ಷದ ಹೋರಾಟಗಾರರ ಮನವಿ ಸ್ವೀಕರಿಸಿ ಮಾತನಾಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ವೈಎಚ್ ಚಂದ್ರಶೇಖರ್ ಮಾತನಾಡಿ, ಮನವಿಯಲ್ಲಿ ಸೂಚಿಸಿರುವ ಇಲಾಖೆಗಳ ಗಮನಕ್ಕೆ ತರಲಾಗುವುದು ಎಂದು ಅವರು ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 487 ವಸತಿಹೀನರ ಮನವಿ ಸ್ವೀಕಾರಗೊಂಡಿದ್ದು ಸರ್ಕಾರದ ಗಮನಕ್ಕೆ ತರಲಾಗಿದೆ. ಈ ಸ್ವತ್ತು ತಂತ್ರಾಂಶದ ಲೋಪದೋಷ ಸರಿಪಡಿಸುವ ಕೆಲಸ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. 20 ದಿನದ ಒಳಗಾಗಿ ಸರಿಪಡಿಸಲಾಗುವುದು. ತಾಲೂಕಿನ 37 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯ ವ್ಯವಸ್ಥೆ ಕಲ್ಪಿಸಲಾಗಿದೆ. 128 ರುದ್ರಭೂಮಿ ಅಭಿವೃದ್ಧಿಪಡಿಸಲಾಗಿದೆ. 9,000 ಜನರು ವಿಬಿರಾಮ್ ಜಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದಕ್ಕೂ ಮೊದಲು ಕೆರೆಗುಡಿಹಳ್ಳಿ ಗ್ರಾಮದಲ್ಲಿ ಹೊಸಕೋಟೆ ಗ್ರಾಮ ಪಂಚಾಯಿತಿ ಚಲೋ ಜಾಥಾ ಆರಂಭಗೊಂಡು ಚಿಕ್ಕ ಕಬ್ಬಳಿ ಮೂಲಕ ಹೊಸಕೋಟೆ ಗ್ರಾಮ ಪಂಚಾಯಿತಿಗೆ ತಲುಪಿಸಿತು. ಈ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ಶಿವರಾಮ್, ಚನ್ನವೀರ ಸ್ವಾಮಿ, ಸಲಾಂ ಸಾಬ್, ಚಮನ್ ಸಾಬ್, ಶರಣಪ್ಪ, ದ್ವಾರಕೀಶ್, ಕರಿ ಬಸವರಾಜ ಸಾಬ್, ಇನ್ಸ್ಪೆಕ್ಟರ್ ವಿಜಯ್ ಕೃಷ್ಣ, ಗ್ರಾಮ ಅಭಿವೃದ್ಧಿ ಅಧಿಕಾರಿ ಹೇಮಂತ್ ಕುಮಾರ್, ಕಾರ್ಯದರ್ಶಿ ಚನ್ನಬಸಪ್ಪ, ಮುಖಂಡ ಬೊಮ್ಮಲಿಂಗಪ್ಪ, ಜಾತಪ್ಪ, ಭರಮಣ್ಣ, ನಾಗರಾಜ್, ಚಂದ್ರಪ್ಪ ಸೇರಿದಂತೆ ಇತರರು ಇದ್ದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ನಾವು ಮನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ, ಜಾತಿ ಇಲ್ಲದ ಪ್ರೀತಿ ಇಲ್ಲದ ನಾಡ 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 ಕಟ್ಟುತ್ತೇವಾ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಅಲ್ಲಿವರೆಗೂ ಹೋರಾಟ. ಹೊಸಕೋಟೆ ಗ್ರಾಮ ಪಂಚಾಯತಿ ಎಲ್ಲ ರೈತರಿಗೆ ಬೆಳೆ ಬರಲೇಬೇಕು, ಎಲ್ಲ ರೈತರಿಗೆ ಬೆಳೆ ಬರಲೇಬೇಕು. ಹೊಸಕೋಟೆ ಗ್ರಾಮ ಪಂಚಾಯತಿ ಎಲ್ಲ ರೈತರಿಗೆ ಪ್ರಶ್ನೆ ಮಾಡುವ ದೃಷ್ಟಿಕೋನಕ್ಕೆ ನಾವು ಇವತ್ತು ಅಭಿಯಾನವನ್ನು ಆರಂಭಿಸಿದ್ವಿ. ಈ ಭಾಗದೊಳಗೆ ಅನೇಕ ಹೋರಾಟಗಳನ್ನು, ನಿರಂತರವಾದಂತಹ ಹೋರಾಟಗಳನ್ನ, ರೈತರ
ಏನು ಹಕ್ಕುಗಳು ಬಂದಾಗ ಮೊನ್ನೆ ಕೃಷಿ ಪತ್ತಿನ ಸಹಕಾರಿ ಸಂಘದೊಳಗೆ ನಮ್ಮ ಕಿಸಾನ್ ಸಭೆ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿರೋ ಪರಿಣಾಮ ಕೋಟ್ಯಾಂತರ ರೂಪಾಯಿ ಏನು ವಂಚನೆ ಮಾಡೋಗಿದ್ರು ಆ ವಂಚಕರಿಗೆ ಕನಿಷ್ಠ ಆ ವಂಚನೆಯ ಪ್ರಕರಣನ ಹೊರ ತರಲಿಕ್ಕೆ ಅಧಿಕಾರಿ ವರ್ಗಕ್ಕೆ ಒತ್ತಡ ಹಾಕ್ಲಿಕ್ಕೆ ಸಾಧ್ಯವಾಗಿತ್ತು. ನಾವಿನ್ನೂ ಅದರಿಂದ ಗೆದ್ದಿಲ್ಲ. ಏನು ನಾವ್ ಯಾವಾಗ ಗೆಲ್ತೀವಿ ಅಂದ್ರೆ ಆ ಪಂಚಾಯತಿಯ ಏನೋ ಕೃಷಿ ಪತ್ತಿನ ಏನ್ ದುಡ್ಡು ಲೂಟಿ ಆಗಿದೆ, ಆ ಲೂಟಿ ಹಣ ಪ್ರತಿಯೊಬ್ಬ ರೈತರ ಖಾತೆಗೆ ಸೇರಿದಾಗ ಮಾತ್ರ ನಮ್ಗೆ ಗೆಲುವು. ಅಲ್ಲಿವರೆಗೂ ನಾವು ವಿಶ್ರಾಮ ಏನು ಮಾಡಲ್ಲ. ನಮ್ಮ ಹೋರಾಟಗಳು ಈ ದೇಶದ ಸಂವಿಧಾನಬದ್ಧವಾಗಿ ನಮ್ಮ ಹೋರಾಟಗಳು ಇರ್ತವೆ. ಆದ್ರೆ ತಾಳ್ಮೆಯನ್ನ ಕೆಡುವುದಕ್ಕೆ ಅಧಿಕಾರಿ ವರ್ಗವೂ ಕೂಡ ಆಲೋಚನೆ ಮಾಡಬೇಕು. ಅಂತವ್ರಿಗೆ ಶಿಕ್ಷಣ ಕೊಡಿಸೋದಷ್ಟೇ ಅಲ್ಲ, ಆ ಅನ್ಯಾಯ ಯಾರ ರೈತರಿಗೆ ಅನ್ಯಾಯ ಆಗಿದೆ ಆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅದನ್ನ ನಾವು ಪ್ರಭುತ್ವದಿಂದ ನಿರೀಕ್ಷೆಯನ್ನ ಮಾಡ್ತೇವೆ. ಅದು ಸ್ಥಳೀಯ ಪ್ರಭುತ್ವ ಆಗಿರ್ಬೋದು, ರಾಜ್ಯದಾಗಿರ್ಬೋದು, ರಾಷ್ಟ್ರದಾಗಿರ್ಬೋದು. ನಾವು ಇದನ್ನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಹಾಗೆಯೇ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂತ ಹಳ್ಳಿಗಳ ರಸ್ತೆ, ನೀರು, ಚರಂಡಿ, ಹಾಗೆ ಪ್ರಾಥಮಿಕ ಶಾಲೆಗಳು, ಅಂಗನವಾಡಿ ಶಾಲೆಗಳು, ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ, ಶೌಚಾಲಯಗಳು, ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಆಹಾರ, ಇದೆಲ್ಲದೂ ದೊರಕಬೇಕು. ನಮ್ಮ ಮಕ್ಕಳು ಈ ಅಪೌಷ್ಟಿಕತೆಯಿಂದ ಏನ್ ನರಳ್ತಾ ಇದ್ದಾರೆ ಅವ್ರಿಗೆ ಪೌಷ್ಟಿಕ ಆಹಾರ ದೊರಕುವಂತ ಆಗ್ಬೇಕು. ಆ ಮಕ್ಕಳು ಚೆನ್ನಾಗಿ ಊಟ ಮಾಡಿ ಆಡಿ ಶಿಕ್ಷಣವನ್ನ ಕಲಿತು ಉನ್ನತ ಸ್ಥಾನಕ್ಕೆ ಹೋಗುವಂತ ಒಂದು ವಾತಾವರಣ ಗ್ರಾಮೀಣ ಮಟ್ಟದಲ್ಲಿ ದೊರಕಬೇಕು. ಅದನ್ನ ನಾವು ಇವತ್ತು ಒತ್ತಡ ಹಾಕ್ತಾ ಇದ್ದೀವಿ. ಈ ಅಭಿಯಾನದ ಮೂಲಕ ನಮ್ಮ ಭಾಗದ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಹಾಗೆ ಮುಖ್ಯವಾಗಿ ಈ ಭಾಗದೊಳಗೆ ಯಾರು ವಸತಿ ಮತ್ತು ನಿವೇಶನ ರೈತರಿರೋ ಅವರ ಅರ್ಜಿಯನ್ನ ಸ್ವೀಕಾರ ಮಾಡಲಿಕ್ಕೆ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಸೂಚನೆ ಕೊಡಬೇಕು. ಮುಖ್ಯವಾಗಿ ಅಂಬೇಡ್ಕರ್ ವಸತಿ ನಿಗಮ ಆಗಿರ್ಬೋದು, ಇನ್ನು ಬೇರೆ ಬೇರೆ ವಸತಿ ಯೋಜನೆಯ ನಿಗಮಗಳಿದ್ದಾವೆ. ಅಲ್ಲಿ ಇದನ್ನ ರಾಜೀವ್ ಗಾಂಧಿ ವಸತಿ ನಿಗಮದೊಳಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಂಪ್ಯೂಟರ್ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಅಲ್ಲಿ ಅರ್ಜಿಯನ್ನ ಅಪ್ಲೋಡ್ ಮಾಡಿಸ್ಬೇಕು. ಅದು ನಿರಂತರವಾಗಿ ಎಲ್ಲಿವರೆಗೂ ಅವ್ರಿಗೆ ಮನೆ ಸಿಗಲ್ಲ ಅಲ್ಲಿವರೆಗೂ ಅವ್ರು ಹೆಸರಿರ್ಬೇಕು. ಆದ್ರೆ ಅರ್ಜಿಯನ್ನ ನಾವು ಎಷ್ಟೇ ಬಾರಿ ಕೊಟ್ಟಾಗಿಯೂ ಕೂಡ ಆ ಅರ್ಜಿ ಅಪ್ಲೋಡ್ ಆಗ್ತಾ ಇಲ್ಲ. ನಿವೇಶನ ಮತ್ತು ವಸತಿ ರೈತರ ಸಂಖ್ಯೆ ಏನು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ ನಲ್ಲಿ ಚೆಕ್ ಮಾಡಿದ್ರೆ ಕಡಿಮೆ ತೋರಿಸ್ತಾ ಇದೆ. ಇದು ನಿಜವಾದ ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿ ಅಲ್ಲ. ಇಲ್ಲಿ ಯಾರು ಅರ್ಹತೆ ಇದ್ರು, ಯಾವ ಜನರಿಗೆ ನಿವೇಶನ ಇಲ್ಲೋ, ಮನೆ ಇಲ್ಲೋ ಅಂತರಿಗೆ ಅರ್ಹರನ್ನ ಹುಡುಕಿ ಅರ್ಜಿಯನ್ನ ಸಲ್ಲಿಸಿ ಮನೆಯನ್ನ ಒದಗಿಸಿಕೊಡುವಂತ ಕೆಲಸಕ್ಕೆ ಮುಂದಾಗಬೇಕು. ಈ ವಸತಿ ಯೋಜನೆಯ ಅದನ್ನ ಇಲಾಖೆಗೆ ಬರ್ಬಿಟ್ಟು ಅದೇನಾಗಿದೆ ಅಂತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥದ್ದು ಮಾಡಿಸ್ತೀವಿ. ಮತ್ತೆ ಸಾಮಾಜಿಕ ಭದ್ರತೆ ಇದು ತಹಸೀಲ್ದಾರ್ ಆಫೀಸಿಗೆ ಬರುತ್ತೆ. ಅವ್ರಿಗೆ ಕೂಡ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ. ಅವ್ರಿಗೆ ಬರ್ತಕ್ಕಂಥ ಅರ್ಜಿಗಳನ್ನ ಅವ್ರ ಕಡೆಗೆ ಮುಟ್ಟಿಸ್ತೀವಿ ಅಂತಕ್ಕಂತಹದ್ದನ್ನ ತಿಳಿಸ್ತಾ, ಈಗ ಗ್ರಾಮ ಪಂಚಾಯಿತಿಯ ಸುಧಾರಣೆಗೆ ಮತ್ತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಕಂದಾಯ ವಸೂಲಾತಿಯಲ್ಲಿನೇ 1 ವರ್ಷಗಳ ಕಾಲ ಪಂಚಾಯಿತಿಯನ್ನ ಅಭಿವೃದ್ಧಿ ಪಡಿಸಿದೀವಿ. ಈಗ ನಿಮ್ಮ ಗಮನಕ್ಕೆ ಇರ್ತಕ್ಕಂಥದ್ದು ಚರಂಡಿಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಏನಿದೆ, ನಾನು PDO ಅವ್ರ ಹತ್ರಕ್ಕೆ ಮಾತಾಡಿದ್ದೀನಿ. ಅತಿ ತುರ್ತಾಗಿ ಇನ್ನೊಂದು ತಿಂಗಳೊಳಗಡೆ, ಈ ತಿಂಗಳ ಎಂಡೊಳಗಡೆ ಗ್ರಾಮದ ನಿಮ್ಮ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಎಲ್ಲಾ ಚರಂಡಿಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲಾ ಗ್ರಾಮಸ್ಥರು ಕೂಡ ಸಹಕಾರ ನೀಡಬೇಕು. ನಿಮ್ಮ ಕಂದಾಯನ ಯಾವುದೇ ಕಾರಣಕ್ಕೂ ಈ ಒಂದು ಬಹಿರಂಗವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಾವ ಸರ್ಕಾರನೂ ಮನ್ನಾ ಮಾಡಲ್ಲ. ನಿಮ್ಮ ಕಂದಾಯ ತೆರಿಗೆಯನ್ನ ಕಡ್ಡಾಯವಾಗಿ ನೀವೆಲ್ಲ ಕಟ್ಟಿ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡ್ರಿ ಅಂತಕ್ಕಂತಹದ್ದನ್ನ ತಿಳಿಸ್ತಾ, ಇಷ್ಟೊತ್ತು ನನಗೆ ರುದ್ರಭೂಮಿ ನನ್ನ ಗಮನಕ್ಕಿದೆ. ಹರಪನಹಳ್ಳಿ ತಾಲೂಕಿನಲ್ಲಿ 128 ಸ್ಮಶಾನಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಮಶಾನಗಳನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ತಾಲೂಕು ನಮ್ಮದೇ. ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಚಿಕ್ಕ ಕಬ್ಬಳ್ಳಿಯಲ್ಲಿಯೂ ಕೂಡ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಕೆರೆಗುಡಿಹಳ್ಳಿಯಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದರೆ, ಅವ್ರು ಕೊಟ್ಟಿರ್ತಕ್ಕಂಥ ಸರ್ಕಾರ ಮಂಜೂರು ಮಾಡಿರ್ತಕ್ಕಂತಹ ಜಾಗದಲ್ಲಿ ಹಸ್ತಕ್ಷೇಪವಿದೆ, ಅದು ಸರಿ ಇಲ್ಲ, ಬದಲಾವಣೆ ಮಾಡಿಕೊಡ್ರಿ ಅಂತಕ್ಕಂತಹದ್ದು ನಿಮ್ಮೆಲ್ಲ ಸಾರ್ವಜನಿಕರ ಅಭಿಪ್ರಾಯ. ಅದು ನನ್ನ ಗಮನಕ್ಕಿದೆ, ಮಾನ್ಯ ತಹಸೀಲ್ದಾರ್ ಸರ್ ಗಮನಕ್ಕಿದೆ. ಈ ಒಂದು ಅರ್ಜಿಯ ಮೂಲಕ ಅದನ್ನು ವ್ಯವಸ್ಥಿತವಾಗಿ ಬದಲಾವಣೆ ಮಾಡಿಬಿಟ್ಟು ತಹಸೀಲ್ದಾರ್ ಅವರು ಎಲ್ಲಿ ನಮಗೆ ಯಾವ ಸರ್ವೆ ನಂಬರ್ನಲ್ಲಿ ಅಭಿವೃದ್ಧಿ ಪಡಿಸ್ರಿ ಅಂತ ಕೊಡ್ತಾರೋ ಅಂಥ ಸರ್ವೆ ನಂಬರ್ಗಳನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕಾಗುತ್ತೆ. ಅವರು ಗುರುತಿಸಿರ್ತಕ್ಕಂತಹ ಜಾಗದಲ್ಲಿಯೇ ನಾವು ಸ್ಮಶಾನಗಳನ್ನು ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಜಾಗದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವು ಕೇಳ್ತಕ್ಕಂಥ ಜಾಗದಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ